ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಗಾಂಜಾ ಗಂಜ್ ಅಂತ ಸಿನಿಮಾ ಮಾಡ್ತಾರಂತೆ ಅಖಿಲೇಶ್ ಯಾದವ್ ಅವರು. ನನಗೆ ಭಾಳ ನಗು ಬರ್ತೀವಿ. ಇವ್ರಿಗೆ ಯಾವ ರೀತಿಯ ಬರ್ನಾಲು ಆಗಿದೆ ಅಂತ ದುರಂಧರ್ ಸಿನಿಮಾ ಬಂದಮೇಲೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಇವರು ಯಾರಿಗೂ. ಅದಕ್ಕಾಗಿ ಏನು ಬೇಕೋ ಅದು ಹೇಳಿಕೆಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಭಾಳ ಇಂಟ್ರೆಸ್ಟಿಂಗ್ ಆದಂಥ ಸಂದರ್ಶನವನ್ನು ನೋಡಿದೆ ನಾನು. ನೀನು ನಾವಿಕಾ ಕುಮಾರ್ ಅವರು ಟೈಮ್ಸ್ ನವಭಾರತ್ ಚಾನಲ್ನಲ್ಲಿ ಮಾಡಿದಂಥ ಸಂದರ್ಶನ. ಅವ್ರದ್ದೊಂದು ಕಾನ್ಕ್ಲೇವ್ ಇತ್ತು. ಕಾನ್ಕ್ಲೇವಲ್ಲಿ ಈ ಉಳ್ಕೋಚಿಯನ್ನು ಕರೆಸಿದರು, ಅವಿವೇಕಿಯನ್ನು. ಈತ ಕೇಳಿದ ಪ್ರಶ್ನೆಗೆ ಬಿಟ್ಟು ಬಾಕಿ ಎಲ್ಲವನ್ನು ಉತ್ತರ ಕೊಡ್ತಾಯಿದ್ರು ಅಖಿಲೇಶ್ ಯಾದವ್. ಅಖಿಲೇಶ್ ಯಾದವ್ ಹೇಳ್ತಾರೆ, ಸತ್ತೋಗಿರೋ ವ್ಯಕ್ತಿ ಬಗ್ಗೆ ಸಿನಿಮಾ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ದುರಂಧರ್ ಸಿನಿಮಾ ಬಗ್ಗೆ ಮಾತಾಡ್ತಾಯಿದ್ರು. ನಾವಿಕಾ ಕುಮಾರ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ಅಖಿಲೇಶ್ ಯಾದವ್ಗೆ. ಏನಂತಂದರೆ, ನಿಮ್ಮ ಅತೀಕ್ ಅಹಮದ್ಗೆ ಪಾಕಿಸ್ತಾನದ ಸಂಪರ್ಕ ಇತ್ತು ಅಂತ ದುರಂಧರ್ ಸಿನಿಮಾದಲ್ಲಿ ಹೇಳಿದಾರಲ್ಲ, ನಿಮ್ಮ ಸಂಸದರಾಗಿದ್ದರು ಅವರು, ನಿಮ್ಮಲ್ಲಿ MLA ಆಗಿದ್ದರು, ನಿಮ್ಮ ಸಮಾಜವಾದಿ ಪಾರ್ಟಿ ಲೀಡರ್ ಆಗಿದ್ದರು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇದು ಚೂಟೋದು ಅಂತಾರೆ ಪತ್ರಿಕೆಯವರಿಗೆ. ಚೂಟೋ ಚಡ್ಡ ಇರ್ತದೆ. ಯಾಕೆಂದರೆ ಅವರಿಗೆ ನಿಜವಾದ ಬಣ್ಣ ಏನು ಇವ್ರದ್ದು ಅಂತ ಚೆನ್ನಾಗಿ ಗೊತ್ತು. ಅಖಿಲೇಶ್ ಯಾದವ್ ತಡ್ಕೊಳ್ಳಿಕ್ಕಾಗಲಿಲ್ಲ. ತಡ್ಕೊಳ್ಳಿಕ್ಕೆ ಆಗಲಾರದೆ ಹೇಗೆ ಕಿರ್ಚಾಡ್ಲಿಕ್ಕೆ ಶುರು ಮಾಡಿದರು ಅಂದರೆ, ಅತೀಕ್ ಅಹಮದ್ಗೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಯಾರೂ ಸ್ನೇಹಿತರು ಇರಲಿಲ್ವಾ? ಹಿ ವಾಸ್ ಅ ಟಾಲ್ ಲೀಡರ್. ಅವ್ರಿಗೆ ಬೇರೆ ಪಕ್ಷದಲ್ಲೂ ಲೀಡ್ರು ಪರಿಚಯ ಇರಲಿಲ್ವಾ? ಪರಿಚಯ ಇರೋದು ಬೇರೆ, ಸಂಸತ್ ಸದಸ್ಯರಾಗೋದು ಬೇರೆ, ಪರಿಚಯ ಇರೋದು ಬೇರೆ, ಒಂದು ಪಕ್ಷವನ್ನು ಪ್ರತಿನಿಧಿಸೋದು ಬೇರೆ ಅಂತ ಮತ್ತೆ ನಾವಿಕಾ ಕುಮಾರ್ ಅವರು ಅವರಿಗೆ ಅದನ್ನು ತಿದ್ದುಪಡಿ ಮಾಡಿದ್ರು. ಆವಾಗ ಅವ್ರು ಹೇಳ್ತಾರೆ, ನೋಡಿ ನಾನು ನೆಕ್ಸ್ಟು ಒಂದು ಸಿನಿಮಾ ಮಾಡ್ತೇನೆ ನಮ್ಮ ಸರ್ಕಾರ ಬಂದ ಮೇಲೆ ಸಮಾಜವಾದಿ. ನೋಡಿ, ಇನ್ನು ಕರೆಕ್ಟ್ 10-11 ತಿಂಗಳಿಗೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಈ ಬಾರಿ ಡೂ ಆರ್ ಡೈ ಸಿಚುವೇಶನ್ನು ಅಖಿಲೇಶ್ ಯಾದವ್ಗೆ. ಆತ ನಾಮಕೆ ವಾಸ್ತೆ ದೈಹಿಕವಾಗಿ ದಿಲ್ಲಿಯಲ್ಲಿದ್ದಾರೆ. ಅವರ ಪ್ರತಿ ಕ್ಷಣ, ಪ್ರತಿ ಚಲನವಲ್ಲ, ಪ್ರತಿ ಧಡಕಿಗಳೆಲ್ಲ ಇರೋದು ಉತ್ತರ ಪ್ರದೇಶದಲ್ಲಿ. ಅವ್ರಿಗೆ ವಾಪಸ್ ಉತ್ತರ ಪ್ರದೇಶಕ್ಕೆ ಬಂದು ಅಧಿಕಾರ ಹಿಡಿಬೇಕು. ಯಾಕಂದರೆ 2012ರಲ್ಲಿ ಒಂದು ಹರಿವಾಣದಲ್ಲಿ ಅವರಪ್ಪ ಚಿನ್ನದ ಹರಿವಾಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಬಿಟ್ರು. ಅವಾಗ ಯಾವ ರೀತಿ ವೈಭೋಗವನ್ನು, ಅಧಿಕಾರವನ್ನು ಅನುಭವಿಸಿದರು ಅಂದರೆ, ಅದು ಸಂಸತ್ ಸದಸ್ಯನಾದಾಗ ಅದು ಲಭ್ಯ ಆಗೋದಿಲ್ಲ. ಅದು ವಿರೋಧ ಪಕ್ಷದಲ್ಲಿದ್ದಾಗಂತೂ ಬೆಲೆನೇ ಇರೋದಿಲ್ಲ. 2012ರ ನಂತರದಿಂದ, ಅಂದರೆ 2017ರಿಂದ ಇಲ್ಲಿಯವರೆಗೂ ಆತನಿಗೆ ಅಧಿಕಾರವೇ ಸಿಕ್ಕಿಲ್ಲ. 2017ರಲ್ಲಿ ಸೋತರು, 2019ರಲ್ಲಿ ಸೋತರು, 2022ರಲ್ಲಿ ಸೋತರು, 2024ರಲ್ಲಿ 38 ಸೀಟ್ ತೊಗೊಂಡ್ರು, ವಿಪಕ್ಷದಲ್ಲಿ ಹೋಗಿ ಕೂತರು. ಹೀಗಾಗಿ ಆತನಿಗೆ ವಾಪಸ್ಸು ಲಕ್ನೋಗೆ ಬಂದು ಕೂತ್ಕೋಬೇಕಾಗಿದೆ. ಅದನ್ನು ಕೇಳಿದರು ನಾವಿಕಾ ಕುಮಾರ್ ಅವರು. ಏನಂತಂದರೆ, ನೀವು ದೈಹಿಕವಾಗಿ ದಿಲ್ಲಿಯಲ್ಲಿದ್ದೀರಿ, ಮಾನಸಿಕವಾಗಿ ಉತ್ತರ ಪ್ರದೇಶದಲ್ಲಿದ್ದೀರಲ್ಲ, ಇದ್ರ ಬಗ್ಗೆ ನಿಮ್ಗೆ ಭಾಳ ದೊಡ್ಡ ಆರೋಪ ಇದೆ. ಅದು ಆತನಿಗೆ ಏನು ಹೇಳಬೇಕು ಅರ್ಥನೇ ಆಗಲಿಲ್ಲ. ಆತ ಹೇಳ್ತಾರೆ, ದಿಲ್ಲಿಯ ಗದ್ದುಗೆ ಬೇಕು ಅಂದರೆ ಉತ್ತರ ಪ್ರದೇಶವನ್ನು ಗೆದ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಅಂಥ ಉತ್ತರ ಪ್ರದೇಶದ ಮೇಲೆ ಇಡೀ ಭಾರತ ದೇಶದ ನಿರ್ಧಾರ ಆಗುತ್ತೆ. ಆದ್ದರಿಂದ ಉತ್ತರ ಪ್ರದೇಶದ ಬಗ್ಗೆ ನಾವು ಹೆಚ್ಚು ವ್ಯಾಕುಲರಾಗಿರ್ತೀವಿ, ಅದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಇನ್ನು ಗಾಂಜಾಗಂಜ್ ಬಗ್ಗೆ ಹೇಳಿದೆ. ಆತನಿಗೆ ಯೋಗಿ ಆದಿತ್ಯನಾಥ್ ಕಂಡ್ರೆ ಇನ್ನಿಲ್ಲದ ಹಾಗೆ ಇರುಸು ಮುರುಸು, ಸೇಡು, ನಂಜು, ದ್ವೇಷ ಎಲ್ಲ ಇದೆ. ಅವ್ರಿಗೊಂದು ಮನಸ್ಸಲ್ಲಿದೆ, ಏನಂದರೆ ಈ ಸ್ವಾಮೀಜಿಗಳು, ಆಮೇಲೆ ಈ ಯೋಗಿಗಳು, ಇವ್ರ ಮಠಗಳಿದಾವಲ್ಲ, ಇವೆಲ್ಲ ಗಾಂಜಾ ಕೇಂದ್ರಗಳು ಅಂತ ಆತನ ಮನಸ್ಸಲ್ಲಿ. ಆಮೇಲೆ ಹಿಂದೂ ಧರ್ಮವನ್ನು ಅಂದ್ರೇ ಆತನಿಗೆ ಒಂದು ರೀತಿ ಅವರ್ಷನ್. ಆತನಿಗೆ ಹಿಂದೂ ಧರ್ಮದ ಬಗ್ಗೆ ಆಗಲ್ಲ ಅವನಿಗೆ. ಬೇಕಾದ್ರೆ ಇಫ್ತಿಯಾರ್ ಕೂಟಕ್ಕೆ ಹೋಗಿ ಅನ್ನಿ ಪ್ರತಿ ದಿವಸ ತಲೆ ಮೇಲೆ ಟೊಪ್ಪಿ ಹಾಕ್ಕೊಂಡು, ಒಂದು ಟವಲ್ ಹಾಕ್ಕೊಂಡು ಪ್ರತಿ ದಿವಸ ಹೋಗ್ತಾರೆ. ಬೇಕಾದ್ರೆ ಮಸೀದಿಗೆ ಹೋಗಿ ನಮಾಜ್ ಮಾಡು ಅಂದ್ರೆ ಮಾಡ್ತಾರೆ. ಆದರೆ ಹಿಂದೂ ಧರ್ಮದ ಬಗ್ಗೆ ಅವ್ರಿಗೆ ಆಗಲ್ಲ. ಅದು ಬ್ರಾಹ್ಮಣರದು ಅಂತ ಆತನ ತಲೆಯಲ್ಲಿದೆ. ಅವು ಎಂಥ ಅಜ್ಞಾನಿ ಇದ್ದಾನೆ ಮನುಷ್ಯ ಅಂದರೆ, ಸುಮ್ಮನೆ ಆಲೋಚನೆ ಮಾಡಿ ನೋಡಿ. ಈ ಭಾರತ ಎನ್ನುವಂಥ ಭೂಮಿಯಲ್ಲಿ ಋಷಿಗಳಿರಲಿಲ್ಲ ಅಂತ ತಿಳ್ಕೊಳ್ಳಿ, ನಮ್ಮ ಈ ಪರಂಪರೆ ಇರಲಿಲ್ಲ ಅಂತ ತಿಳ್ಕೊಳ್ರಿ. ಇಲ್ಲದೆ ಹೋದರೆ ಇದೊಂದು ಭೂಮಿಯ ತುಂಡಿದ್ದು. ಇಲ್ಲಿ ವೇದಗಳು, ಉಪನಿಷತ್ತುಗಳು, ಮಹಾತ್ಮರು, ಋಷಿಗಳು, ಯೋಗಿಗಳು ಎಲ್ಲರೂ ಬಂದು ಹೋದರು ಅನ್ನೋ ಕಾರಣಕ್ಕೆ ಇದಕ್ಕಿಷ್ಟು ಬೆಲೆ ಬಂದಿರೋದು. ಪೌರಾಣಿಕ ಹಿನ್ನೆಲೆ, ಐತಿಹಾಸಿಕ ಹಿನ್ನೆಲೆ ಎಲ್ಲ ಬಂದಿರೋದ್ರಿಂದ ಭಾರತಕ್ಕೆ ಹಿರಿಮೆ, ಗರಿಮೆ, ಘನತೆ. ಆದರೆ ಇಂಥ ಅವಿವೇಕಿ ಏನಾಗತ್ತೆ ಅಂದರೆ, ಅಜ್ಞಾನದ ಪರಮಾವಧಿಯಲ್ಲಿರೋದು. ಆತನಿಗೆ ಸ್ವಾಮೀಜಿಗಳು ಅಂದ್ಬಿಟ್ರೆ ಈ ಹುಕ್ಕಾ ಸೇದವರು, ಗಾಂಜಾ ಸೇದವರು ಅಂತ ಆತನ ತಲೆಯಲ್ಲಿದೆ. ಅದೇನಾಗಿದೆ, ಈ ಕುಂಭಮೇಳಗಳು ನಡೀತವೆ. ಕುಂಭಮೇಳ ನಡೆದಂಥ ಸಂದರ್ಭದಲ್ಲಿ ನಾಗಾ ಸಾಧುಗಳು ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಬೇರೆ ಬೇರೆ ಹಿಮಾಲಯದ ತಪ್ಪಲಿನಲ್ಲಿರ್ತಾರೆ. ಅತ್ಯಂತ ಹಿಮಾಚ್ಛಾದಿತ ಪ್ರದೇಶದಲ್ಲಿ ತಪಸ್ಸು ಮಾಡ್ಕೊಂಡಿರುವಂಥ ಜನ. ಅವ್ರದ್ದೇ ಆದಂಥ ಭಂಗಿಗಳಿರ್ತವೆ, ಅವ್ರದ್ದೇ ಆದಂಥ ಹವ್ಯಾಸಗಳಿರ್ತವೆ, ಅವ್ರದ್ದೇ ಆದಂಥ ಆಹಾರ ವಿಹಾರ ಇರ್ತದೆ. ಅವ್ರು ಕರಡಿಗೆಯಲ್ಲಿ ಊಟ ಮಾಡ್ತಾರೆ. ಇವ್ರು ತಲೆಬುರುಡೆಯಲ್ಲಿ ಅನ್ನ ಸಾಂಬಾರು ಹಾಕ್ಕೊಂಡು ಅಥವಾ ಏನಿದೆ ಅದು ಫುಡ್ ಹಾಕ್ಕೊಂಡು ತಿಂತಾರೆ. ಅವ್ರು ನಮ್ಗೆ ಹೆಂಗೆ ಗಿಂಡಿ ಒಳಗೆ, ತಟ್ಟೆ ಒಳಗೆ ಊಟ ಕೊಡ್ತಾರಲ್ಲ, ಹಂಗೆ ಅವರು ಇದರೊಳಗೆ ತಲೆಬುರುಡೆ ಒಳಗಡೆ ಆಹಾರ ಹಾಕ್ಕೋತಾರೆ.
ಅವ್ರನ್ನೇ ನೀವು ಆದರ್ಶ ಅಂತ ಇಟ್ಕೊಂಡು ಅದೇ ಈ ದೇಶ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಅದು ಒಂದು ಪರಂಪರೆ, ಅದು ಅಘೋರಿ ಪರಂಪರೆ ಅಂತಿದೆ, ಈ ರೀತಿಯಾದಂಥ ನಾಗಾ ಪರಂಪರೆ ಅಂತಿದೆ, ಪರಂಪರೆಗಳಿದಾವೆ ಈ ದೇಶದಲ್ಲಿ. ಅದಿಲ್ಲದೆ ಹೋದರೆ ಭಾರತಕ್ಕೆ ಬೆಲೆ ಇಲ್ಲ. ಭೂಮಿಯ ತುಂಡು ಅಷ್ಟೇ ಇದು, ಬೇರೆ ದೇಶಗಳ ಹಾಗೆ. ಈ ದೇಶದ ವಿಶೇಷತೆಯೇ ಅದು. ಈತ ಅವರೆಲ್ಲ ಗಾಂಜಾ ಸೇತಾರೆ. ಆಮೇಲೆ ಯೋಗಿ ಆದಿತ್ಯನಾಥ್ ಬಗ್ಗೆ ಇನ್ನಿಲ್ಲದ ಹಾಗೆ ಈತನಿಗೆ ಅಸಹನೆ ಅಂತ ಹೇಳಿದ್ನಲ್ಲ. ಅವರಿಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಬರಲ್ಲ ಯೋಗಿ ಆದಿತ್ಯನಾಥ್ಗೆ ಇಂಗ್ಲೀಷ್ ಬರೋದಿಲ್ಲ. ಅಲ್ರಿ ಅಜಯ್ ಬಿಸ್ಟ್ ಅನ್ನೋ ಅವ್ರ ಪುಸ್ತಕವನ್ನು ಓದಿದರೆ ಅದು ಎಂಥ ಪಾರಂಗಿತ ಎಂಥ ಪಂಡಿತ ಕಾಲೇಜಲ್ಲಿ ಅಂತ ಎಲ್ರಿಗೂ ಅರ್ಥ ಆಗುತ್ತೆ. ಅವರು ಆ ಥರ ಕಾವಿ ತೊಟ್ಟಿದ್ದಾರೆ ಅಂದ್ಕೊಳ್ಳಿ, ನೀವು ಅವ್ರಿಗೆ ಏನು ಭಾಷೆನೇ ಬರಲ್ಲ ಅಂತ ಹೇಳ್ಬಿಟ್ರೆ ಏನು ಅರ್ಥ ಅವ್ರಿಗೆ? ಈ ಅಖಿಲೇಶ್ ಯಾದವ್ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಈತ ಬೇರೆ ಎಲ್ಲಿ ಓದಿಲ್ಲ, ಇಲ್ಲೇ ಮೈಸೂರಲ್ಲೇ ಓದಿರೋದು ಆತ JC ಕಾಲೇಜಲ್ಲಿ. ಅದಾದಮೇಲೆ ಕಾಲೇಜಿಂದ ಕಿತ್ತು ಬಿಸಾಕಿದ್ರು, ಆಸ್ಟ್ರೇಲಿಯಾದಲ್ಲಿ ಓದ್ಕೊಂಡು ಬಂದಿರೋದು ಈತನ ಬಗ್ಗೆ ತೆಗೆದ್ರೆ 1000 ಪುಟಗಳ ವಿಚಾರಗಳು ಸಿಗ್ತವೆ. ಯೋಗಿ ಆದಿತ್ಯನಾಥ್ ಬಗ್ಗೆ ಮಾತಾಡಲಿಕ್ಕೆ ಈತನಿಗೆ ಏನು ಅರ್ಹತೆ ಇದೆ ಅಂತ ನನಗಿನ್ನೂ ಅರ್ಥ ಆಗ್ತಾ ಇಲ್ಲ. ಈತ ಒಬ್ಬನೇ ಅಲ್ಲ, ಈ ಒಟ್ಟು ಈ ಚಂಡಾಳ ಚೌಕಳಿಗೆ ಇದಾರಲ್ಲ ಇವರೆಲ್ಲ, ಈ ಟುಕಡೆ ಗ್ಯಾಂಗ್, ಅವ್ರದ್ದೆಲ್ಲ ಇದೇ ಕೇಸು. ಅವ್ರು ಏನಂತಾರೆ ಅಂದರೆ, ಮೊದಲು ಅವರು ಒಬ್ಬ ವ್ಯಕ್ತಿಯನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡಿದರು 2014ರಲ್ಲಿ, ನರೇಂದ್ರ ಮೋದಿಯನ್ನು. ಅದಾದ ಮೇಲೆ ಪಕ್ಷವನ್ನು ವಿರೋಧಿಸ್ಲಿಕ್ಕೆ ಶುರು ಮಾಡಿದರು, ಭಾರತೀಯ ಜನತಾ ಪಾರ್ಟಿ. ಅವರಿಬ್ಬರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಹಿಂದೂ ಧರ್ಮವನ್ನು ದ್ವೇಷಿಸ್ಲಿಕ್ಕೆ ಶುರು ಮಾಡಿದರು. ಈಗ ನೋಡಿ, ರಾಮನವಮಿ ನಡೀತಾ ಇದೆ. ರಾಮನವಮಿಯ ಶುಭಾಶಯಗಳು ಅಂತ ಎಲ್ಲ ಹಾಕ್ತಾರೆ. ರಾಮನ ಚಿತ್ರ ಹಾಕ್ಲಿಕ್ಕೆ ರಾಹುಲ್ ಗಾಂಧಿ ರೆಡಿ ಇಲ್ಲ. ಯಾವುದೋ ಒಂದು ಸಾಂಕೇತಿಕವಾಗಿ ಹಾಕೋದು. ಗೋಕುಲಾಷ್ಟಮಿ ಇರುತ್ತೆ, ಒಂದು ಕೊಳಲಿನ ಚಿತ್ರ ಹಾಕೋದು. ಯಾಕೆ ಕೃಷ್ಣನ ಚಿತ್ರ ಹಾಕಿದ್ರೆ ಏನು ಕಳ್ಕೊತೀಯಪ್ಪ ನೀನು? ಭಯ, ಎಲ್ಲಿ ಮುಸಲ್ಮಾನರು ಓಟ್ ಹಾಕೋದಿಲ್ಲ ಅಂತ. ಈಗ ಈತ ಅಖಿಲೇಶ್ ಯಾದವ್ ಹೇಳ್ತಾನೆ, ಯಾವುದಿದು ಅತಿಕ್ ಅಹ್ಮದನ ಬಗ್ಗೆ ಆ ರೀತಿ ತೋರಿಸಿದಾರೆ ನೀವು ದುರಂದರ್ನಲ್ಲಿ, ಸತ್ತು ಹೋಗಿರೋ ವ್ಯಕ್ತಿ ಬಗ್ಗೆ ನೀವು ಈ ರೀತಿ ಹೆಂಗೆ ಮಾತಾಡ್ತೀರಿ? ಅಲ್ರಿ, ಈತ IAS ಆಫೀಸರ್ ಹೆಂಡತಿನ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದಾನೆ. IAS ಆಫೀಸರ್ ಎದುರುಗಡೆ IPS ಆಫೀಸರ್ ಹೆಂಡತಿನ ಎಳ್ಕೊಂಡು ಹೋಗಿದ್ದಾನೆ. ಅಳ್ತಾ ನಿಂತಿದ್ದಾರೆ ಆಫೀಸರ್ಗಳು, ಅವೆಲ್ಲ ದಾಖಲೆಗಳಿದ್ದಾವೆ. ಅಬ್ಡಕ್ಷನ್ನಲ್ಲಿ ಅದನ್ನು ಬಿಸ್ನೆಸ್ ಮಾಡ್ಕೊಂಡಂಥ ವ್ಯಕ್ತಿ, 106 ಜನರ ಕೊಲೆ ಮಾಡಿದ ವ್ಯಕ್ತಿ ಅತಿಕ್ ಅಹ್ಮದ್, ಅಶ್ರಫ್ ಅಹ್ಮದ್ ಅಣ್ಣ ತಮ್ಮ ಅವರು. ಅವರಲ್ಲಿ ಒಂದು ಪಾತ್ರ ದುರಂದರ್ ಅಂದರೆ ಅಶ್ರಫ್ ಅಹ್ಮದ್ ಅತಿಕ್ ಅಹ್ಮದ್ ಅಲ್ಲ. ಅಶ್ರಫ್ ಅಹ್ಮದ್ ಅತಿಕ್ ಅಹ್ಮದ್ ಅವರು ಭಾರತದಲ್ಲಿ ಪಾಕಿಸ್ತಾನ ಏಜೆಂಟ್ರಾಗಿ ಡೂಪ್ಲಿಕೇಟ್ ಕರೆನ್ಸಿಯನ್ನು ಹಂಚುವ ಜನ ಚುನಾವಣೆಯ ಸಂದರ್ಭದಲ್ಲಿ ಅಂತ ಅಲ್ಲಿ ಸಾಂಕೇತಿಕವಾಗಿ ಮತ್ತು ಅಲ್ಲಿ ಸಾಂದರ್ಭಿಕವಾಗಿ ತೋರಿಸಿರೋದನ್ನ. ಅದಕ್ಕೀತ ಉರಿದು ಬಿಡ್ತಾನೆ. ದುರಂದರ್ ಸಿನಿಮಾ ಎಂಥ ಸಿನಿಮಾ ಅದು, ಇಂಥ ಸಿನಿಮಾ ಯಾಕೆ ಬಂತು? ನಾನು ಗಾಂಜಾ ಗಂಜ್ ಅಂತ ಸಿನಿಮಾ ಮಾಡ್ತೀನಿ, ಇವತ್ತು ಗಾಂಜಾ ಗಂಜ್ ಅಂತ ಸಿನಿಮಾ ಮಾಡ್ತಾನಂತೆ. ಅದಕ್ಕೆ ಡಬಲ್ ಸಬ್ಸಿಡಿ ಕೊಡ್ತಾನಂತೆ. ನಮ್ಮ ಸರ್ಕಾರ ಬರಲಿ, ನಾವು ಡಬಲ್ ಸಬ್ಸಿಡಿ ಕೊಡ್ತೀವಿ ಅದಕ್ಕೆ, ಗಾಂಜಾ ಗಂಜಾ ನೀನು ಸಿನಿಮಾ ಮಾಡಬಹುದು, OTTಲಿ ತೋರಿಸ್ತೀವಿ. ಅಂದರೆ ಈತನ ಸಿನಿಮಾವನ್ನು ಜನ ನೋಡೋದಿಲ್ಲ ಅಂತ ಈತನಿಗೆ ಗೊತ್ತಿದೆ. OTTಯಲ್ಲಿ ತೋರಿಸೋ ಸಿನಿಮಾಗೆ ಸಬ್ಸಿಡಿ ಕೊಡಬೇಕಾಗಿಲ್ಲ ಅನ್ನುವಂಥ ಕನಿಷ್ಠ ಜ್ಞಾನವೂ ಈತನಿಗಿಲ್ಲ. ಈತನಿಗೆ ಏನಾಗಿದೆ ಅಂದರೆ, ಚುನಾವಣೆ ಹತ್ತಿರ ಬರ್ತಾ ಇರೋ ಹಾಗೆ ಹಿಂದೂಗಳು ಒಗ್ಗಟ್ಟಾಗ್ತಾ ಇರೋದು, ಬಿಹಾರದ ಚುನಾವಣೆ ಆಗಿರೋದು ಎಲ್ಲವನ್ನ ನೋಡಿ ಕಲವಿಲಗೊಂಡಿದ್ದಾನೆ. ಹೇಗೆ ಮಾಡಿ ಯೋಗಿ ಆದಿತ್ಯನಾಥ್ ಅವರು ಸೋಲಿಸಬೇಕು ಅಂತ ತಿಳಿಯಲಾರದಂಥ ಅಯೋಮಯ ಸ್ಥಿತಿಗೆ ಹೋಗಿದ್ದಾನೆ. ಆ ಆತಂಕದಲ್ಲಿ, ಆ ಹತಾಶೆಯಲ್ಲಿ ಹಿಂದೂ ಧರ್ಮವನ್ನು ಬೈಕೊಂಡು ಓಡಾಡ್ತಾ ಇದ್ದಾನೆ. ಈಗ ಬೈಯುವ ಮೂಲಕ ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಈತನಿಗೆ ಗೊತ್ತಿಲ್ಲ. ಯಾಕೆಂದರೆ ಈ ಹಿಂದೆ ಅಲ್ಲಿ ತೇಜಸ್ವಿ ಯಾದವ್ ಅದೇ ಮಾಡಿದೆ. ಹಮ ಖೈನಿ ಜೈಸಾ ಮುँह में डाल के चबा के थूक देंगे ಅಂದಿದ್ದ ಅವನು. ಈ ಖೈನಿ ಅಂತ ಇರ್ತದಲ್ಲಿ ಗುಟ್ಕಾ, ಈ ತಂಬಾಕು, ಅಲ್ಲೆಲ್ಲ ಖೈನಿ ಅಂತ ಹಾಕ್ತಾರೆ ಬಿಹಾರದಲ್ಲಿ. ಖೈನಿ ಖೈನಿ ಅಂತ ಒಂದು ಹಾಡು ಬರುತ್ತೆ ನೋಡಿ, ಒಂದು ಹುಡುಗಿ ಡ್ಯಾನ್ಸ್ ಮಾಡೋದು. ಆ ಖೈನಿನ ಬಾಯಲ್ಲಿ ಹಾಕ್ಕೊಂಡು ಚಬಾದು ಅಂದರೆ ಅದನ್ನ ಮೆಲ್ಲೋದು, ಮೆಲ್ಲಿ ಉಗಳೋದು. ಹಾಗೆ ಭಾರತೀಯ ಜನತಾ ಪಾರ್ಟಿಯನ್ನು ಖೈನಿ ಥರ ಹಾಕ್ಕೊಂಡು ಉಗುಳ್ತೀನಿ ಅಂತ ಹೇಳ್ದ ಅವನನ್ನೇ ಜನ ಉಗುಳಿ ಕಳಿಸ್ಬಿಟ್ರು. 14% ಯಾದವರು ಇರುವಂಥ ಬಿಹಾರದಲ್ಲಿ ಆತನಿಗೆ ಗೆಲ್ಲಕ್ಕಾಗಲಿಲ್ಲ. ಇಲ್ಲಿ 8% ಇರೋನು ಇವನು ಏನು ಮಾಡ್ತಾನೆ ರೀ ಅಖಿಲೇಶ್ ಯಾದವ್? ನಾವಿಕಾ ಕುಮಾರ್ ಭಾಳ ಅದ್ಭುತವಾದ ಪ್ರಶ್ನೆಗಳನ್ನ ಕೇಳಿದರು. ನಿಮಗೆ ಸಾಧ್ಯ ಆದರೆ ಯೂಟ್ಯೂಬಲ್ಲಿ ನಾವಿಕಾ ಕುಮಾರ್ ವಿತ್ ಅಖಿಲೇಶ್ ಯಾದವ್ ಇನ್ ಕಾನ್ಕ್ಲೇವ್ ಅಂತ ಹಾಕಿ, ನಿನ್ನೆ ಬಂದಿರೋ ಟೈಮ್ಸ್ ನೌನಲ್ಲಿ ಬಂದಿರುವಂಥ ಸಂದರ್ಶನ ಅದು. ತುಂಬ ಇಂಟ್ರೆಸ್ಟಿಂಗ್ ಆದಂಥ ಪ್ರಶ್ನೆಗಳನ್ನ ಕೇಳಿದರು. ಹೇಗೆ ವಿಪಕ್ಷಗಳು ನಡ್ಕೋಬಾರ್ದಾಗಿತ್ತು, ಯಾಕೆ ಹಿಂಗೆ ಮಾಡ್ತಾಯಿದ್ರಿ ಅಂತ ಕೇಳಿದರು. ನಿಮ್ಮ ರಾಹುಲ್ ಗಾಂಧಿಯವ್ರ ಸಂಬಂಧ ಏನು, ಕಾಂಗ್ರೆಸ್ ಜೊತೆ ನೀವು ಸಾಕ್ಷ್ಯವನ್ನು ಹೊಂದ್ತೀರಾ ಮುಂದೆ ಅಂತ ಆತನಿಗೆ ಉತ್ತರ ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಭಾಳ ಸಮಸ್ಯೆ ಏನಂದರೆ, ಈ ರಾಹುಲ್ ಗಾಂಧಿ ಇರ್ಬೋದು, ಅಖಿಲೇಶ್ ಯಾದವ್ ಇರ್ಬೋದು, ತೇಜಸ್ವಿ, ಇವ್ರಿಗೆ ಬೇಸಿಲ್ಲ. ಅಂದರೆ ಕಷ್ಟಪಟ್ಟು ಒಂದು ವಿಚಾರಧಾರೆಯ ಮೂಲಕ ರಾಜಕಾರಣಕ್ಕೆ ಬಂದವರಲ್ಲ, ಒಂದು ಹೋರಾಟದ ಮೂಲಕ, ಚಳವಳಿಯ ಮೂಲಕ ಪಕ್ಷವನ್ನು ಸಂಘಟನೆ ಮಾಡಿದವರಲ್ಲ, ಜನರನ್ನು ಗೆದ್ದುಕೊಂಡು ನಾಯಕರಾದವರಲ್ಲ. ಇವ್ರಿಗೆ ಇವ್ರ ಅಪ್ಪ, ಇವ್ರ ಅಜ್ಜ, ಇವರ ತಾತ, ಅಜ್ಜಿ ಇವರೆಲ್ಲ ಅಧಿಕಾರ ಕೊಟ್ಟಿದ್ದರಿಂದ ಇವರಿಗೆ ಏನನ್ನು ಮಾತನಾಡಬೇಕು ಅನ್ನೋದ್ರ ಬಗ್ಗೆ ಪರಿಜ್ಞಾನ ಇರೋದು. ಹೀಗಾಗಿ ಏನು ವಿಷಯ ಕೇಳ್ತಾರೆ, ಅದ್ಬಿಟ್ಟು ಬೇರೆ ಉತ್ತರಗಳನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾರೆ.
ಇವ್ರಿಗೆ ಅರ್ಹತೆ ಇಲ್ಲ, ಅವಕಾಶ ಸಿಕ್ಬಿಟ್ಟಿದೆ. ಹೀಗಾಗಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ. ಆದರೆ ಜನ ಇವ್ರಿಗೆ ಸರಿಯಾದ ಉತ್ತರವನ್ನು ಕೊಡ್ತಾರೆ. ಅದಕ್ಕೆ ಸಾಕ್ಷಿ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂಥ ವಿದ್ಯಮಾನ. ಪಶ್ಚಿಮ ಬಂಗಾಳದಲ್ಲಿ ಏನು ನಡೀತಾ ಇದೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ರಾಮನವಮಿಯ ಉತ್ಸವವನ್ನು ನೀವು ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾ ಮತ್ತು ಹೌಡಾದಲ್ಲಿ ನೋಡಬೇಕು. ಅದರ ಫೋಟೋ ಹಾಕ್ತೀನಿ, ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.